ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SP Tech ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಈ ಒಂದು ಆಧಾರ್ ಕಾರ್ಡ್ ಹೊಂದಿದವರು ಪ್ರತಿಯೊಬ್ಬರು ಈ ಒಂದು ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಆ ಯಾವ ರೂಲ್ಸ್ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಸೊ ಆಧಾರ್ ಕಾರ್ಡ್ ಹೊಂದಿರೋರು ಈ ಒಂದು ಬಯೋಮೆಟ್ರಿಕ್ ಸ್ನೇಹಿತರೆ, ಬಯೋಮೆಟ್ರಿಕ್ ಅಪ್ಡೇಟ್ನ ಮಾಡಬೇಕಾಗುತ್ತೆ ಕಂಪಲ್ಸರಿಯಾಗಿ. ಸೊ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಬೇಕಂತಂದರೆ, ಸೊ ಕಳೆದ ಒಂದು 10 ವರ್ಷದಿಂದ ಯಾರು ಒಂದು ಬಯೋಮೆಟ್ರಿಕ್ನ ಅಪ್ಡೇಟ್ ಮಾಡಿಸ್ಕೊಂಡಿಲ್ಲೋ, ಸೊ ಅಂಥವ್ರು ಕಡ್ಡಾಯವಾಗಿ ಬಯೋಮೆಟ್ರಿಕ್ ಅಪ್ಡೇಟ್ನ ಮಾಡಿಸ್ಕೊಳ್ಬೇಕಾಗುತ್ತೆ. ಸೊ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡ್ಕೊಳ್ಬೇಕಂತಂದರೆ ನೇಮ್ ಚೇಂಜ್ ಮಾಡಿದ್ರೆ ಆಧಾರ್ ಕಾರ್ಡಲ್ಲಿ, ಅಥವಾ ಅಡ್ರೆಸ್ ಚೇಂಜ್ ಮಾಡಿದ್ರೆ, ಅಥವಾ ಮೊಬೈಲ್ ನಂಬರ್ ಚೇಂಜ್ ಮಾಡಿದ್ರೆ ಸೊ ಬಯೋಮೆಟ್ರಿಕ್ ಅಪ್ಡೇಟ್ ಆಗೋದಿಲ್ಲ ಸ್ನೇಹಿತರೆ. ಸೊ ಬಯೋಮೆಟ್ರಿಕ್ ಅಪ್ಡೇಟ್ ಆಗಬೇಕಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿರುವಂಥ ಫೋಟೋನ ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಫೋಟೋನ ಅಪ್ಡೇಟ್ ಮಾಡ್ಕೊಂಡಾಗ ಮಾತ್ರ ಈ ಒಂದು ಬಯೋಮೆಟ್ರಿಕ್ ಅಪ್ಡೇಟ್ ಆಗುತ್ತೆ ಸ್ನೇಹಿತರೆ. ಸೊ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗಳನ್ನು ಒಂದು ಯೂಸ್ ಆಗೋದಿಲ್ಲ ಸ್ನೇಹಿತರೆ. ಸೊ ಎರಡನೇದಾಗಿ ಏನಪ್ಪ ಅಂತಂದರೆ, ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಕಳೆದ 10 ವರ್ಷಗಳಿಂದ ಯಾವುದೇ ರೀತಿಯ ಒಂದು ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಅಂತಂದರೆ ಇದೇ ಸೆಪ್ಟೆಂಬರ್ 14ರ ಒಳಗೆ ಈ ಒಂದು ಆಧಾರ್ ಕಾರ್ಡ್ಗಳನ್ನ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಒಂದು ಸಮಯನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಅದರೊಳಗಾಗಿ ಯಾರು ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಂಡಿಲ್ವೋ, ಸೊ ಅಂಥವರು ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ಗಳ ಜೊತೆ ಅಪ್ಡೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಮೂರನೇದಾಗಿ ಏನಪ್ಪ ಅಂತಂದರೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಯಾರೆಲ್ಲ ಹೊಂದಿದ್ದೀರಾ ಸೊ ಅವರು ಈ ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ನ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಮೂರನೇದಾಗಿ, ಸೊ ಪ್ಯಾನ್ ಕಾರ್ಡ್ಗೆ ಯಾರು ಒಂದು ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಕೊಂಡಿಲ್ವೋ, ಸೊ ಅವರು ಈಗಾಗಲೇ ಒಂದು 1,000 ರೂಪಾಯಿನ ದಂಡ ಕಟ್ಟಿ ಪ್ಯಾನ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಅಮೌಂಟ್ನ ಕಟ್ಬಿಟ್ಟು ನೀವು ಒಂದು ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇವಾಗಲೇ ಮಾಡ್ಕೊಳ್ಳಿ. ಸೊ ನಾಲ್ಕನೇದಾಗಿ ಏನಪ್ಪ ಅಂತಂದರೆ, ನಿಮ್ಮ ಒಂದು ಪಹಣಿಗೆ ಒಂದು ಆಧಾರ್ ಲಿಂಕ್ ಕಡ್ಡಾಯವಾಗಿ ಮಾಡಿಸ್ಬೇಕಂತ ರೂಲ್ಸ್ ಅಂತಂದಿದ್ದಾರೆ. ಸೊ ಯಾಕಪ್ಪ ಅಂತಂದರೆ, ನಿಮ್ಮ ಒಂದು ಲ್ಯಾಂಡ್ ಆಗಿರ್ಬೋದು ಅಥವಾ ಬೇರೆ ಒಂದು ಯಾವುದಾದ್ರೂ ಒಂದು ನಿಮ್ಮ ಒಂದು ಲ್ಯಾಂಡ್ ಸಮಸ್ಯೆ ಆಗಿದ್ದರೆ, ಸೊ ಯಾವುದೇ ರೀತಿಯಾಗಿ ಒಂದು ಆಧಾರ್ ಲಿಂಕ್ ಮಾಡಿಸಿದ್ರೆ ಬೇರೆಯವರ ಒಂದು ಹೆಸರಿಗೆ ಅದು ಆಗ್ಬೋದು. ಇದೇ ರೀತಿಯಾಗಿ ಯಾವುದೇ ರೀತಿಯಾಗಿ ತೊಂದರೆನ ಆಗೋದಿಲ್ಲ ಸ್ನೇಹಿತರೆ. ಸೊ ಅದಕ್ಕಾಗಿ ಈ ಒಂದು ಪಹಣಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಕಡ್ಡಾಯವಾಗಿಸಿದ್ದಾರೆ ಸ್ನೇಹಿತರೆ. ಸೊ ಐದನೇದಾಗಿ ಕೆಲಸ ಏನಪ್ಪ ಮಾಡಬೇಕಂತಂದರೆ, ಯಾರೆಲ್ಲ ಒಂದು 5 ವರ್ಷದ ಒಳಗೆ ಒಂದು ಮಗು ಇರ್ತಾರೆ ಸ್ನೇಹಿತರೆ, ಸೊ ಅವರ ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ. ಈ KYCನ ಮಾಡಬೇಕಾಗುತ್ತೆ. ಸೊ ಆವಾಗ ಅವರ ಒಂದು 5 ವರ್ಷದ ಮೇಲೆ ಇರುವಂಥ ಆಧಾರ್ ಕಾರ್ಡ್ಗಳನ್ನು, ಸೊ ಬೇರೆ ಒಂದು ಬ್ಲೂ ಕಲರಲ್ಲಿರುವಂಥ ಒಂದು ಆಧಾರ್ ಕಾರ್ಡ್ಗಳನ್ನು, ಸೊ ನಾರ್ಮಲಾಗಿ ಯಾವ ರೀತಿ ಆಧಾರ್ ಕಾರ್ಡ್ಗಳಿರುತ್ತೆ ಸೊ ಆ ರೀತಿಯಾಗಿ ಒಂದು ಆಧಾರ್ ಕಾರ್ಡ್ಗಳನ್ನು ಬರುತ್ತೆ ಸ್ನೇಹಿತರೆ. ಸೊ ಅದಕ್ಕಾಗಿ ಈ ಒಂದು ಆಧಾರ್ ಕಾರ್ಡ್ KYCನ ಮಾಡ್ಕೊಳ್ಬೇಕಾಗುತ್ತೆ. 5 ವರ್ಷದ ಒಳಗಿರುವಂಥ ಮಕ್ಕಳ ಒಂದು ಆಧಾರ್ ಕಾರ್ಡ್ನ 5 ವರ್ಷ ತುಂಬಿದರೆ, ಅವರ 5 ವರ್ಷದ ಮೇಲಿದ್ದರೆ ಸೊ ಅವರ ಒಂದು ಆಧಾರ್ ಕಾರ್ಡ್ಗಳನ್ನ KYCನ ಮಾಡ್ಕೊಳ್ಬೇಕಾಗುತ್ತೆ. ಆರನೇದಾಗಿ ಏನಪ್ಪ ರೂಲ್ಸ್ ಅಂತಂದರೆ, ಸೊ ನಿಮ್ಮ ಒಂದು ಯಾರೆಲ್ಲ ಒಂದು ಆಧಾರ್ ಕಾರ್ಡ್ನ ಹೊಂದಿದ್ದೀರ ಸೊ ಎಲ್ಲರೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಒಂದು ಆಧಾರ್ ಲಿಂಕ್ ಮಾಡಬೇಕಾಗುತ್ತೆ. ಜೊತೆಗೆ NPCI ಲಿಂಕ್ನ ಮಾಡಬೇಕಾಗುತ್ತೆ. ಸೊ ಇವಾಗ ಯಾವುದೇ ರೀತಿಯಾಗಿ ಒಂದು ಸರ್ಕಾರದ ಸೌಲಭ್ಯ ಸಿಗಬೇಕಾದರೆ ಸೊ ಆಧಾರ್ ಮುಖಾಂತರ ನಿಮಗೆ ಹಣನ DBT ಮುಖಾಂತರ ಹಣನ ವರ್ಗಾವಣೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಈ ಒಂದು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಮಾಡೋದು ಕಡ್ಡಾಯವಾಗಿರುತ್ತೆ ಸ್ನೇಹಿತರೆ. ಸೊ ಯಾಕಪ್ಪ ಅಂತಂದರೆ, ಈಗಾಗಲೇ ಸರ್ಕಾರದಿಂದ 5 ಯೋಜನೆಗಳ ಗ್ಯಾರಂಟಿನ ಪಡಿತಾ ಇದ್ರಲ್ಲ ಸ್ನೇಹಿತರೆ. ಸೊ 5 ಗ್ಯಾರಂಟಿ ಯೋಜನೆಗಳ ಸೌಲಭ್ಯ ಪಡಿತಾ ಇದ್ರಿ. ಸೊ ಆ 5 ಯೋಜನೆಗಳ ಅದರಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು. ಸೊ ಈ ಹಣನ ಪಡಿಬೇಕಾದ್ರೆ ಸೊ ಆಧಾರ್ ಲಿಂಕ್ ಇರುವುದರಿಂದ ನಿಮಗೆ ಈ ಹಣನ ಬರ್ತಿರುವುದು ಸ್ನೇಹಿತರೆ. ಸೊ ಅದಕ್ಕಾಗಿ ಈ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡೋದು ಕಡ್ಡಾಯವಾಗಿರುತ್ತೆ. ಸೊ ಅದಕ್ಕಾಗಿ ಯಾರೆಲ್ಲ ಇನ್ನೂ ಕೂಡ ಆಧಾರ್ ಕಾರ್ಡ್ಗೆ ಬ್ಯಾಂಕಿಗೆ ಆಧಾರ್ ಲಿಂಕ್ ಮಾಡಿಸಿಲ್ವೋ, ಸೊ NPCI ಲಿಂಕ್ ಮಾಡೋದು ಕಡ್ಡಾಯವಾಗಿರುತ್ತೆ ಸ್ನೇಹಿತರೆ. ಎಲ್ಲರೂ ಕೂಡ ಮಾಡಿಸಿ. ಸೊ ಏಳನೇದಾಗಿ ಏನಪ್ಪ ಅಂತಂದರೆ, ನಿಮ್ಮ ವೋಟರ್ ID ಕಾರ್ಡ್ಗಳಿಗೆ ಆಧಾರ್ ಲಿಂಕ್ ಮಾಡೋದು ಕಡ್ಡಾಯವಾಗಿರುತ್ತೆ. ಸೊ ಯಾರೆಲ್ಲ ಇನ್ನೂ ಕೂಡ ನಿಮ್ಮ ವೋಟರ್ IDಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ವೋ, ಸೊ ಅಂಥವರು ಈ ಆಧಾರ್ ಕಾರ್ಡ್ ಲಿಂಕ್ನ ಮಾಡಿಸಿ. ಯಾಕಪ್ಪ ಅಂತಂದರೆ, ಯಾವುದೇ ರೀತಿಯಾಗಿ ನಿಮ್ಮ ವೋಟರ್ ID ಕಾರ್ಡ್ಗಳನ್ನು ಮಿಸ್ಯೂಸ್ ಆಗದೇ ಇರೋ ಹಾಗೆ ಈ ಲಿಂಕ್ ಮಾಡಿಸೋದ್ರಿಂದ ಉಪಯೋಗವಾಗುವುದು ಸ್ನೇಹಿತರೆ. ಸೊ ಅದಕ್ಕಾಗಿ ಈ ವೋಟರ್ ID ಕಾರ್ಡ್ಗೆ ಆಧಾರ್ ಲಿಂಕ್ನ ಮಾಡಿಸಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.